ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಹಾಗೆ ನಾವು ಕಳೆದ ತರಗತಿಯಲ್ಲಿ ಅಂದರೆ ಹಸ್ತಲೇಖೆ ಬದಲಿಸಿದ ಬಾಲಕ ಅಂತಕ್ಕಂತಹ ಘಟಕದ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡಿದ್ವಿ. ಹಸ್ತ ಅಂದರೆ ಕೈ, ರೇಖೆ ಅಂದರೆ ಕೈಯಲ್ಲಿರ್ತಕ್ಕಂತಹ ಗೆರೆಯ ಒಂದು ಇದನ್ನ ಹೇಗೆ ಇಟ್ಕೊಂಡು ನಿಮಗೆ ವಿದ್ಯೆಯನ್ನ ಇಲ್ಲ, ಆದ್ರಿಂದ ನಾವು ನಿಮಗೆ ವಿದ್ಯೆಯನ್ನ ಹೇಳ್ಕೊಡೋದಕ್ಕೆ ಆಗಲ್ಲ ಅಂತ ಗುರುಕುಲದಲ್ಲಿರ್ತಕ್ಕಂಥ ಗುರುಗಳು ಆ ಬಾಲಕನಿಗೆ ವಿದ್ಯಾಭ್ಯಾಸವನ್ನು ನೀಡಲು ನಿರಾಕರಿಸಿದಂತಹ ಒಂದು ಸನ್ನಿವೇಶ. ಮತ್ತೆ ಹಾಗೆ ಆ ಬಾಲಕನ ತಾಯಿ ದಕ್ಷಿ ಹೋಗಿ ತಕ್ಷಶಿಲಾ ಗುರುಕುಲದಲ್ಲಿ ಆ ಗುರುಗಳ ಬಳಿ ಪರಿಪರಿಯಾಗಿ ವಿಧ ವಿಧವಾಗಿ ನನ್ನ ಮಗ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನ ಮಾಡಬೇಕು, ಈ ಒಂದು ಘನತೆ ಇರ್ತಕ್ಕಂತಹ ಶ್ರೇಷ್ಠವಾದಂತಹ ಗೌರವಾನ್ವಿತ ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಗ ಓದ್ಬೇಕು ಅಂತಕ್ಕಂತಹ ಹಂಬಲದಿಂದ ಆ ಒಂದು ಗುರುಗಳ ಹತ್ತಿರ ಹೋಗಿ ಪರಿಪರಿಯಾಗಿ ವಿಧ ವಿಧದಿಂದ ಕೇಳಿದ್ರು ಸಹ ಆ ಗುರುಗಳು ಅಂದ್ರೆ ತಕ್ಷಶಿಲಾ ಗುರುಕುಲದಲ್ಲಿರ್ತಕ್ಕಂತಹ ಗುರುಗಳು ಬಾಲಕನ ಕೈಯಲ್ಲಿರ್ತಕ್ಕಂತಹ ವಿದ್ಯಾರೇಖೆಯನ್ನು ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದೆ ಇದ್ದ ಕಾರಣದಿಂದಾಗಿ ಈ ಬಾಲಕನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ಆದ್ದರಿಂದ ನಾವು ಇವನಿಗೆ ವಿದ್ಯೆಯನ್ನ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂದು ನೇರವಾಗಿ ಆ ಬಾಲಕನ ತಾಯಿ ದಕ್ಷಿ ಹತ್ರ ಗುರುಗಳು ಹೇಳ್ತಾರೆ. ನಂತರ ಆ ಬಾಲಕನು ತನ್ನ ತಾಯಿ ದಕ್ಷಿ ಆ ರೀತಿ ಪರಿಪರಿಯಾಗಿ ಬೇಡ್ಕೊಳ್ತಕ್ಕಂತಹ ವಿಧವನ್ನ ನೋಡಿದಂತಹ ತಾಯಿ ಗುರುಗಳ ಬಳಿ ಹೇಗಾದ್ರೂ ಮಾಡಿ ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನ ನೀಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೋತಾಳೆ. ಹಾಗಾಗಿ ನಂತರ ಬಾಲಕ ಆ ರೀತಿ ಬೇಡ್ಕೊಳ್ತಕ್ಕಂತಹ ತಾಯಿಯನ್ನ ನೋಡಿ ಗುರುಗಳ ಹತ್ತಿರ ಮೆಲ್ಲಗೆ ಬಂದು ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಕ್ಕಂಥದ್ದನ್ನ ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮುಂದೆ ಏನಾಗುತ್ತೆ, ನಿಜವಾಗ್ಲೂ ಆ ಗುರುಗಳು ಆ ಬಾಲಕನಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ತಾರ ಅಥವಾ ಹೇಗೆ ಮುಂದೆ ಅವನು ಯಾವ ರೀತಿ ಶಿಕ್ಷಣವನ್ನ ಪಡಿತಾನೆ ಅಂತಕ್ಕಂಥದ್ದನ್ನ ಈ ದಿನದ ತರಗತಿಯಲ್ಲಿ ನಾವು ತಿಳಿಯೋಣ. ಮಕ್ಕಳೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ತೆಗೆದುಕೊಂಡಿರುವಂತಹ ತರಗತಿ 5ನೆಯ ತರಗತಿ, ವಿಷಯ ಕನ್ನಡ, ಆಯ್ದ ಭಾಗ ಹಸ್ತರೇಖೆ ಬದಲಿಸಿದ ಬಾಲಕ. ಈ ಗದ್ಯದ ಮುಂದುವರೆದ ಭಾಗವನ್ನು ಈ ದಿನದ ತರಗತಿಯಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪುನರಾವರ್ತನೆ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರವನ್ನ ತಿಳಿಯೋಣ. ಮಕ್ಕಳೇ, ಇಂದಿನ ತರಗತಿಯ ವಿಷಯಕ್ಕೆ ಸಂಬಂಧಿಸಿದ ಪುನರಾವರ್ತನೆ ಪ್ರಶ್ನೆಗಳು. ಪ್ರಾಚೀನ ಕಾಲದಲ್ಲಿದ್ದ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು? ಅಂದ್ರೆ ತುಂಬಾ ಹಿಂದಿನ ಕಾಲದಲ್ಲಿ ಭಾರತದಲ್ಲಿದ್ದಂತಹ ಅತಿ ದೊಡ್ಡದಾದಂತಹ ಗುರುಕುಲ ಯಾವುದು? ಪ್ರಾಚೀನ ಕಾಲದಲ್ಲಿದ್ದಂತಹ ಭಾರತದ ಅತಿ ದೊಡ್ಡ ಗುರುಕುಲ ಎಸ್ ಚಿಲ್ಡ್ರನ್, ತಕ್ಷಶಿಲೆ ಗುರುಕುಲ. ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು? ಹಿಂದಿನ ಕಾಲದಲ್ಲಿ ಯಾವುದೇ ತಂದೆ ತಾಯಿಗಳು ತಕ್ಷಶಿಲಾ ವಿದ್ಯಾಲಯದಲ್ಲಿ ಗುರುಕುಲದಲ್ಲಿ ತಮ್ಮ ಮಕ್ಕಳು ಓದ್ಬೇಕು ಅಂತ ಏಕೆ ಆಸೆ ಪಡ್ತಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ಏನಕ್ಕೆ ಅಂದ್ರೆ, ನಮ್ಮ ಮಕ್ಕಳು ಆ ಒಂದು ಗುರುಕುಲದಲ್ಲಿ ಓದಿದ್ರೆ ಅದು ಘನತೆಯ ವಿಷಯ, ಅಂದ್ರೆ ಹೆಮ್ಮೆ ಪಡುವಂತಹ ವಿಷಯ. ಅಲ್ಲಿ ತುಂಬಾ ಶ್ರೇಷ್ಠವಾದಂತಹ ಗುರುಕುಲ ಆ ತಕ್ಷಶಿಲಾ ಗುರುಕುಲ ಆಗಿರ್ತಿತ್ತು. ಆದ್ರಿಂದ ನಮ್ಮ ಮಕ್ಕಳು, ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ಅಂತಹ ಘನತೆ ಇರ್ತಕ್ಕಂತಹ, ಹೆಸರಿರ್ತಕ್ಕಂತಹ ಒಂದು ಉನ್ನತವಾದಂತಹ ಗುರುಕುಲದಲ್ಲಿ ತಮ್ಮ ಮಕ್ಕಳು ಓದ್ಬೇಕು, ತಕ್ಷಶಿಲೆಯಲ್ಲಿ ಮಕ್ಕಳು ಓದ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ತಂದೆ ತಾಯಿಗಳು ಆಸೆಯನ್ನ ಪಡ್ತಿದ್ರು. ತಾಯಿ ದಕ್ಷಿ ಗುರುಗಳ ಬಳಿ ಏನೆಂದು ಬೇಡಿಕೊಂಡಳು? ತಾಯಿ ದಕ್ಷಿ ಗುರುಗಳ ಬಳಿ ಏನೆಂದು ಬೇಡಿಕೊಂಡಳು ಅಂದ್ರೆ, ತಾಯಿ ದಕ್ಷಿ ತನ್ನ ಮಗನಿಗೆ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿಸಬೇಕೆಂದು ಬೇಡಿಕೊಂಡಳು. ಆ ತಾಯಿ ಮಗುವಿಗೆ ವಿದ್ಯೆಯನ್ನ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಗುರುಕುಲದಲ್ಲಿ ವಿದ್ಯೆಯನ್ನ ಕಲಿಸ್ಬೇಕಂತ ಗುರುಗಳ ಬಳಿ ಕೇಳಿಕೊಂಡಳು. ನಂತರ ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ಗುರುಗಳು ಬಾಲಕನ ಕೈಯನ್ನು ನೋಡಿ, ಇವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ಇವನಿಗೆ ವಿದ್ಯೆ ಹತ್ತದು ಎಂದು ಹೇಳಿದರು. ನೋಡಿ ಮಕ್ಕಳೇ, ಇದು ಹಿಂದಿನ ತರಗತಿಯ ವಿಷಯಕ್ಕೆ ಸಂಬಂಧಿಸಿದ ಪುನರಾವರ್ತನೆ
ಪ್ರಶ್ನೆ ಮತ್ತೆ ಪ್ರಶ್ನೆಗೆ ಸಂಬಂಧಿಸಿದಂತಹ ಉತ್ತರಗಳು. ಈಗ ಮುಂದುವರಿದ ಭಾಗವನ್ನ ಪ್ರಾರಂಭ ಮಾಡೋಣ. ಚಿಲ್ಡ್ರನ್, ನಾವು ಮೊದಲನೇದಾಗಿ ನನ್ನ ಲೆಸನ್ ಅನ್ನ ಅಂದ್ರೆ ಘಟಕವನ್ನ ಓದ್ತೇನೆ, ಗಮನಿಸಿ, ನಂತರ ವಿವರಣೆಯನ್ನ ತಿಳಿಯೋಣ. ಗದ್ಯ ಪಾಠ 5, ಹಸ್ತರೇಖೆ ಬದಲಿಸಿದ ಬಾಲಕ. ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು. ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಕೇಳಿದರು. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ಗುರುಗಳು ಬಳಿಯಿದ್ದ ಒಬ್ಬ ಬಾಲಕನನ್ನು ಕರೆದರು. ಅವನ ಕೈ ಹಿಡಿದು, ಇಗೋ ನೋಡು, ಇದು ವಿದ್ಯಾರೇಖೆ, ಅದು ನಿನಗೆ ಇಲ್ಲ, ಹೋಗು ಎಂದರು. ಬಾಲಕ ನಿರಾಶನಾಗಿ ಹೊರಬಂದ. ಹಲವು ಬಾರಿ ಕೈ ನೋಡಿದ, ಯೋಚಿಸಿದ. ತಕ್ಷಣ ಬೆಡಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸಿತು. ಆದರೂ ಭಯಪಡಲಿಲ್ಲ. ದಡದಡನೆ ಗುರುಕುಲದ ಒಳಗೆ ಹೊಕ್ಕ. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದ. ತನ್ನ ಕೈಯಲ್ಲಿ ಮುಂದೆ ಚಾಚಿದ. ಆದರೆ ಅದು ನಿಜವಾದ ವಿದ್ಯಾರೇಖೆ ಆಗಿರಲಿಲ್ಲ. ಸಿ ಚಿಲ್ಡ್ರನ್, ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ, ಆ ಬಾಲಕನ ತಾಯಿ ದಕ್ಷಿಯಾದಂತಹ ಆ ಬಾಲಕನ ತಾಯಿ, ನನ್ನ ಮಗ ಉನ್ನತ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ತಕ್ಷಶಿಲಾ ವಿದ್ಯಾಲಯದಲ್ಲಿ ಓದಿದ್ರೆ ತುಂಬಾ ಒಳ್ಳೆಯದಾಗ್ತಾನೆ, ವಿದ್ಯಾವಂತ ಆಗ್ತಾನೆ, ನನ್ನ ಮಗ ವಿದ್ಯಾವಂತ ಆಗ್ಬೇಕು ಅಂತಕ್ಕಂಥ ಕನಸನ್ನ ಇಟ್ಕೊಂಡು ಗುರುಗಳ ಬಳಿ ಬಂದು ಒಂದು ಪ್ರವೇಶವನ್ನ, ಅಡ್ಮಿಷನ್ ಅನ್ನ ಪಡೆಯೋದಕ್ಕೆ ಕೇಳ್ತಾಳೆ. ವಿಧವಾಗಿ ಕೇಳಿದ್ರು ಗುರುಗಳು. ಮೊದಲೇದಾಗಿ ಆ ಬಾಲಕನ ಹಸ್ತವನ್ನ, ಕೈಯನ್ನ ಹಿಡ್ಕೊಂಡು ಪರೀಕ್ಷೆ ಮಾಡಿ, ನಿನ್ನ ಮಗನಿಗೆ ವಿದ್ಯಾರೇಖೆ ಇಲ್ಲ, ಆದ ಕಾರಣ ನಾವು ವಿದ್ಯಾಭ್ಯಾಸವನ್ನ ನೀಡಲು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೇರ ನುಡಿಯಲ್ಲಿ ಡೈರೆಕ್ಟ್ ಆಗಿ, ಅಂದ್ರೆ ನೇರ ನುಡಿ ಅಂದ್ರೆ ಡೈರೆಕ್ಟ್ ಆಗಿ ಆ ತಾಯಿಯ ಬಳಿ, ಬಾಲಕನ ತಾಯಿಯಾದಂತ ದಕ್ಷಿಯ ಬಳಿ ಹೇಳ್ತಾಳೆ. ಆದ್ರೂ ಸಹ ಆ ದಕ್ಷಿ ಅಲ್ಲಿಗೆ ಸುಮ್ಮನೆ ಆಗಿರ್ತೇನೆ. ವಿಧವಾಗಿ ನೀವ್ ಹೇಗಾದ್ರೂ ಮಾಡಿ ದಯವಿಟ್ಟು ನನಗೆ, ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನ ಕೊಡಿ ಅಂತ ಹೇಳ್ಬಿಟ್ಟು ಬೇಡ್ಕೋತಾಳೆ. ನಂತರ ಆ ಬಾಲಕ ತನ್ನ ತಾಯಿ ತನಗೋಸ್ಕರ ಬೇಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶವನ್ನ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ. ತದನಂತರ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಸ್ವಲ್ಪ ಸಮಯದ ನಂತರ ಅಂದ್ರೆ ಆಫ್ಟರ್ ಸಮ್ ಟೈಮ್ಸ್ ಆ ಬಾಲಕ ಮತ್ತೆ ಆ ಗುರುಗಳಿದ್ದಲ್ಲಿಗೆ ಬರ್ತಾನೆ. ಆಗ ಸ್ವಲ್ಪ ಸಮಯದ ನಂತರ ಬಾಲಕ ಗುರುಗಳಿದ್ದ ಸ್ಥಳಕ್ಕೆ ಬರ್ತಾರೆ. ಆಗ ಗುರುಗಳು ಬಾಲಕನನ್ನ ನೋಡಿ, ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಅಂದ್ರೆ ಜೋರಾಗಿ, ಗಟ್ಟಿಯಾಗಿ, ಬಿರ್ಸಾಗಿ ಕೇಳೋದು. ಗಡುಸಾಗಿ ಅಂದ್ರೆ ಬಿರುಸಾಗಿ ಅಂದ್ರೆ ಲೌಡ್ ಆಗಿ ಕೇಳ್ತಾರೆ. ಯಾಕೆ ಬಂದೆ ನೀನ್ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ? ಆ ಹುಡುಗ ಅಷ್ಟೇ ನಮ್ರತೆಯಿಂದ, ವಿನಯದಿಂದ ಕೇಳ್ತಾನೆ. ಗುರುಗಳೇ, ವಿದ್ಯಾರೇಖೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತ ಕೇಳ್ತಾನೆ. ಆಗ ಬಾಲಕ ವಿನೀತನಾಗಿ ಅಂದ್ರೆ ಬಹಳ ವಿನಯದಿಂದ ಕೇಳಿದನು. ಗುರುಗಳೇ, ವಿದ್ಯಾರೇಖೆ ನನಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಹೇಗಿರುತ್ತೆ ತೋರಿಸಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಬಾಲಕ ಗುರುಗಳ ಹತ್ರ ಕೇಳ್ತಾನೆ. ಗುರುಗಳು ಬಳಿ ಇದ್ದ ಒಬ್ಬ ಬಾಲಕನನ್ನು ಕರೆದರು. ಗುರುಗಳು ಆ ಗುರುಕುಲದಲ್ಲಿ ಇದ್ದಂತಹ, ಅಂದ್ರೆ ಗುರುವಿನ ಹತ್ತಿರದಲ್ಲಿ ಇರ್ತಕ್ಕಂತಹ ಒಬ್ಬ ಬಾಲಕನನ್ನ ಕರೀತಾರೆ. ಅವನ ಕೈಯಲ್ಲಿ ಹಿಡಿದು ಆ ಬಾಲಕನನ್ನ ಕರೆದ್ಬಿಟ್ಟು, ಆ ಬಾಲಕನ ಕೈ ಹಿಡಿದ್ಬಿಟ್ಟು, ಈಗ ನೋಡು, ಇದು ವಿದ್ಯಾರೇಖೆ. ಆ ಬಾಲಕನ ಕೈಯನ್ನ ತೋರಿಸ್ಬಿಟ್ಟು, ಆ ಬಾಲಕನ ಕೈಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ರೇಖೆಯನ್ನ ತೋರಿಸಿ, ಇದು ನೋಡು ವಿದ್ಯಾರೇಖೆ, ಅದು ನಿನಗೆ ಇಲ್ಲ, ಹೋಗು. ನೋಡಪ್ಪ, ಈ ಹುಡುಗನಿಗೆ ವಿದ್ಯಾರೇಖೆ ಇದೆ, ಇದೇ ನೋಡು ವಿದ್ಯಾರೇಖೆ ಅಂತೇಳಿ ಆ ಬಾಲಕನ ಕೈಯನ್ನ ಹಿಡಿದು ತೋರಿಸಿ, ಈ ವಿದ್ಯಾರೇಖೆ ನಿನಗೆ ಇಲ್ಲ, ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಲಕ ನಿರಾಶನಾಗಿ ಹೊರಬಂದ. ಅಂದ್ರೆ ಆಸೆ ಪದಕ್ಕೆ ವಿರುದ್ಧಾರ್ಥಕ ಪದ ನಿರಾಶೆ. ಹಾಗೆ ಬಾಲಕ ತನಗೆ ಇದ್ದಂತ ಆಸೆಯನ್ನ ಕಳ್ಕೊಂಡ್ಬಿಟ್ಟು ನಿರಾಶೆಯಿಂದ ಹೊರಗೆ ಬಂದ. ಅವನಿಗೆ ಏನು ಶಿಕ್ಷಣವನ್ನ ಪಡಿಬೇಕಂತ ಆಸೆ ಇಟ್ಕೊಂಡಿದ್ನೋ ಆ ಆಸೆ ನಿರಾಸೆ ಆಗ್ಬಿಟ್ಟು ಹೊರಗೆ ಬಂದ. ಹೊರ ಪದಕ್ಕೆ ವಿರುದ್ಧಾರ್ಥಕ ಪದ ಹೊಳ. ಆ ಬಾಲಕ ಗುರುಗಳ ಹೇಳಿದಂತ ಮಾತಿನಿಂದ ನಿರಾಶನಾಗಿ ಹೊರಗೆ ಬರ್ತಾನೆ. ಹಲವು ಬಾರಿ ಕೈ ನೋಡಿಕೊಂಡ. ಹಲವು ಅಂದ್ರೆ ಎಷ್ಟೊಂದ್ಸಲಿ ಕೈಯನ್ನ ನೋಡ್ಕೊತಾನೆ, ವಿದ್ಯಾರೇಖೆ ಇದ್ಯಾ ಅಂತ. ಆದ್ರೆ ಎಷ್ಟೋ ಸರ್ತಿ ಕೈಯನ್ನ ನೋಡ್ಕೊತಾನೆ, ಯೋಚಿಸ್ತಾನೆ. ತಕ್ಷಣ
ಅವನ ಕೈಯಲ್ಲಿ ವಿದ್ಯಾರೇಖೆ ಇರೋದಿಲ್ಲ. ಹಾಗೆ ಯೋಚಿಸಿದ ನಂತರ ತಕ್ಷಣ ಬೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಬೆಣಚು ಕಲ್ಲು ಅಂದ್ರೆ ಫಳಫಳ ಅಂತ ಹೊಳಿತಾ ಇರ್ತಕ್ಕಂತಹ ಚೂಪಾದ ಒಂದು ಕಲ್ಲನ್ನ ತೆಗೆದುಕೊಂಡ್ಬಿಟ್ಟು ಆ ಕೈ ಮೇಲೆ ರೇಖೆಯನ್ನ ಆ ಬಾಲಕನನ್ನ ಕರೆದುಬಿಟ್ಟು, ಗುರುಗಳು ಒಬ್ಬ ಬಾಲಕನನ್ನ ಕರೆದುಬಿಟ್ಟು ತೋರಿಸಿದ್ರಲ್ಲ, ಈ ಬಾಲಕನಿಗೆ ವಿದ್ಯಾರೇಖೆ ಇದೆ ಅಂತ. ಹಾಗೇನೆ ವಿದ್ಯಾರೇಖೆ ಆ ಬಾಲಕನ ಕೈಯಲ್ಲಿ ಎಲ್ಲಿ ತೋರಿಸಿದ್ರು ಹಾಗೇನೆ ತನಗೆ ಒಂದು ಕಲ್ಲಿನಿಂದ ಗೆರೆಯನ್ನ, ರೇಖೆಯನ್ನ ಅಥವಾ ಲೈನ್ ಅನ್ನ ಕೊರ್ಕೊಳ್ತಾನೆ. ನಂತರ ಚರ್ಮ ಕಿತ್ತಿತು. ಆ ಕಲ್ಲಿನಿಂದ ಕೈಯಲ್ಲಿ ಆ ರೇಖೆ ಬರೋ ರೀತಿಯಲ್ಲಿ ಕೈಯಲ್ಲಿ ಇದು ಮಾಡ್ತಾ ಇರ್ಬೇಕಾದ್ರೆ ಆ ಕೈ ಸಾಫ್ಟ್ ಆಗಿರ್ತಕ್ಕಂಥ ಸ್ಕಿನ್, ಚರ್ಮ ಎಲ್ಲನ ಕಿತ್ವಂತು. ರಕ್ತ ಸುರಿಯಲು ಆರಂಭಿಸಿತು. ಆ ಕಲ್ಲಿನಿಂದ ವಿದ್ಯಾರೇಖೆಯನ್ನ ಕೊರ್ಕೊಳ್ತಾ ಇರ್ಬೇಕಾದ್ರೆ ಕೈಯಲ್ಲಿ ರಕ್ತ ಕಿತ್ಕೊಂಡು ಹೋಗುತ್ತೆ, ಚರ್ಮ ಕಿತ್ತೋಗುತ್ತೆ, ರಕ್ತ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೂ ಸಹ ಹುಡುಗ ಭಯ ಪಡ್ಲಿಲ್ಲ. ಅವನಿಗೆ ಭಯ ಪಡ್ದೇನೆ ದಡ ಗುರುಕುಲದ ಒಳಗೆ ಹೊಕ್ಕ. ಅಂದ್ರೆ ಆ ವಿದ್ಯಾರೇಖೆಯನ್ನ ಬೆಣಚು ಕಲ್ಲಿನಿಂದ ಕೊರ್ಕೋಬೇಕು ಅಂತ ಹೇಳ್ಬಿಟ್ಟು ಕೈಯನ್ನ ಪರ್ಚ್ಕೊಂಡ. ಆ ಕಲ್ಲಿನಿಂದ ಚುಚ್ಕೊಂಡು ವಿದ್ಯಾರೇಖೆ ಬೆಳೆಸ್ಕೊಳ್ಳೋದಕ್ಕೆ ಮಾಡಿದಂತ ಪ್ರಯತ್ನದಿಂದ ರಕ್ತ ಸುರಿಯೋದಕ್ಕೆ ಆರಂಭ ಆಯ್ತು. ಹಾಗೇನೆ ಚರ್ಮ ಕಿತ್ಬಂತು. ಆದ್ರೂ ಸಹ ಹುಡುಗ ಚೂರುನು ಭಯ ಪಡ್ದೇನೆ ಧೈರ್ಯದಿಂದ ದಡದಡನೆ ಅಂದ್ರೆ ಜೋರಾಗಿ ಗುರುಕುಲದ ಒಳಗೆ ಹೋದ. ಹೊಕ್ಕ ಅಂದ್ರೆ ಹೋದ. ಆಗ ಹೋಗ್ಬಿಟ್ಟು ಗುರುಕುಲದ ಒಳಗೆ ಹೋಗ್ಬಿಟ್ಟು ಏನಂತ ಹೇಳ್ತಾನೆ, ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ, ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಬಂದಿದೆ. ಅಂದ್ರೆ ಹುಡುಗ ಬೆಣಚು ಕಲ್ಲಿನಿಂದ ತನ್ನ ಕೈಯಲ್ಲಿ ರೇಖೆಯನ್ನ ಕೊರ್ಕೊಂಡ್ಬಿಟ್ಟು ಆಗ ಹೋಗ್ಬಿಟ್ಟು ಗುರುಗಳ ಹತ್ರ ತೋರಿಸ್ತಾನೆ. ನೋಡಿ ಗುರುಗಳೇ, ನನ್ನ ಹತ್ರ ವಿದ್ಯಾರೇಖೆ ಮೂಡಿದೆ. ಮೂಡು ಅಂದ್ರೆ ಹುಟ್ಟು ಅಂತ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಹುಟ್ಟಿದೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಆಗ ತನ್ನ ಕೈಯನ್ನು ಮುಂದೆ ಚಾಚಿದ. ಆ ಹುಡುಗ ಕಲ್ಲಿನಿಂದ ಕೊರ್ಕೊಂಡಿರ್ತಕ್ಕಂತ ಕೈಯನ್ನ ಮುಂದೆ ಚಾಚ್ತಾನೆ. ಆದ್ರೆ ಅದು ನಿಜವಾದ ವಿದ್ಯಾರೇಖೆ ಆಗಿರ್ಲಿಲ್ಲ. ಅದು ನಿಜವಾಗ್ಲೂ ತಾನಾಗಿ ತಾನೇ ಬಂದಂತಹ ಕೈಯಲ್ಲಿ ಬಂದಂತಹ ವಿದ್ಯಾರೇಖೆ ಆಗಿರ್ಲಿಲ್ಲ. ಅದ್ರ ಬದಲಾಗಿ ಹುಡುಗ ಬೆಣಚು ಕಲ್ಲಿನಿಂದ ಅಂದ್ರೆ ಚೂಪಾದ ಕಲ್ಲಿನಿಂದ ಕೈಯಲ್ಲಿ ವಿದ್ಯಾರೇಖೆಯನ್ನ ಬರೋ ಹಾಗೆ ತಾನೇ ಸೃಷ್ಟಿಸಿದಂತ ರೇಖೆ ಅದಾಗಿತ್ತು. ಇಷ್ಟು ಈ ದಿನದ ಪಾಠ. ಅಂದ್ರೆ ಮಕ್ಳೇ, ಮುಂದೆ ಏನಾಗುತ್ತೆ, ಆ ಗುರುಗಳ ಮನಸ್ಸು ಆ ಬಾಲಕ ಮಾಡಿದಂತಹ ಒಂದು ಛಲ, ಹಠ ಮತ್ತೆ ಆಸಕ್ತಿಯನ್ನ ನೋಡಿ ಆ ಗುರುಗಳ ಮನಸ್ಸು ಕರಗಿ ಬಾಲಕನಿಗೆ ವಿದ್ಯಾದಾನ ಮಾಡೋದಕ್ಕೆ ಅಥವಾ ಶಿಕ್ಷಣವನ್ನ ಕೊಡೋದಕ್ಕೆ ಹೋಗ್ತಾರ. ನಂತರ ಶಿಕ್ಷಣವನ್ನ ಬಾಲಕನಿಗೆ ಕೊಡ್ತಾರ. ನಂತರ ಆ ಬಾಲಕನಿಗೆ ಶಿಕ್ಷಣವನ್ನ ಕೊಡ್ತಾರ. ಮತ್ತೆ ಗುರುಗಳ ಮನಸ್ಸು ಆ ಬಾಲಕನ ಈ ಒಂದು ಹಠ, ಛಲವನ್ನ ನೋಡಿ ಅಥವಾ ಬಾಲಕನ ಒಂದು ಆಸಕ್ತಿಯನ್ನ ನೋಡಿ ಆ ಬಾಲಕನಿಗೆ ವಿದ್ಯೆ ಕಲಿಸೋದಕ್ಕೆ ಮುಂದಾಗ್ತಾರ ಅಂತಕ್ಕಂಥದ್ದನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಈಗ ಈ ದಿನ ತಿಳ್ಕೊಂಡಿರ್ತಕ್ಕಂಥ ಪಾಠಕ್ಕೆ ಸಂಬಂಧಿಸಿದ ಸಮ್ಮರಿ ಅಂದ್ರೆ ಸಾರಾಂಶ ಏನ್ ಹೇಳ್ತೀವಿ, ಸಾರಾಂಶದ ಬಗ್ಗೆ ತಿಳಿಯೋಣ. ಸಾರಾಂಶ ಅಂದ್ರೆ ಸಮ್ಮರಿ ಆಫ್ ದ ಲೆಸನ್. ಸ್ವಲ್ಪ ಸಮಯದ ನಂತರ ಗುರುಗಳ ಬಳಿ ಬಂದಾಗ ಅಂದ್ರೆ ಆಫ್ಟರ್ ಸಮ್ ಟೈಮ್ಸ್ ಆ ದಕ್ಷಿ ಅಂದ್ರೆ ಆ ಬಾಲಕನ ತಾಯಿ ದಕ್ಷಿ ಗುರುಗಳ ಹತ್ರ ನನ್ನ ಮಗನಿಗೆ ಹೇಗಾದ್ರೂ ಮಾಡಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನ ನೀಡಿ ಅಂತ ಗುರುಗಳ ಬಳಿ ವಿಧವಾಗಿ ವಿನಂತಿಯಿಂದ ಬೇಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶವನ್ನ ನೋಡಿದಂತಹ ಹುಡುಗ ಅಥವಾ ಬಾಲಕ ಒಂದ್ ಸ್ವಲ್ಪ ಸಮಯ ಆದ್ಮೇಲೆ ನಂತರ ಗುರುಗಳ ಹತ್ರ ಬರ್ತಾನೆ. ಗುರುಗಳ ಹತ್ರ ಬಂದಾಗ ಗುರುಗಳು ಕೋಪದಿಂದಲೇ ಮತ್ತೆ ಏಕೆ ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಕೇಳ್ತಾರೆ. ಆಗ ಆ ಬಾಲಕ ಬಹಳ ವಿನಯದಿಂದಲೇ ಅಂದ್ರೆ ತುಂಬಾ ಒಂದು ಮುಗ್ಧತೆಯಿಂದ, ವಿನಯದಿಂದ, ಗೌರವದಿಂದ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ, ಗುರುಗಳೇ ವಿದ್ಯಾರೇಖೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತ ಕೇಳ್ದ. ಆಗ ಗುರುಗಳು ಅವನ ಕೈ ಹಿಡಿದು ಇದೋ ನೋಡು, ಇದು ವಿದ್ಯಾರೇಖೆ, ಅದು ನಿನಗೆ ಇಲ್ಲ, ಹೋಗು ಎಂದರು. ಆಗ ಗುರುಗಳು ತನ್ನ ಪಕ್ಕದಲ್ಲಿ ಇದ್ದಂತಹ ಒಬ್ಬ ಹುಡುಗನನ್ನ ಕರೆದುಬಿಟ್ಟು, ಈಗ ನೋಡು ಈ ಹುಡುಗನಿಗೆ ವಿದ್ಯಾರೇಖೆ ಇದೆ, ಇದೇ ರೀತಿ ನಿನಗೂ ಸಹ ವಿದ್ಯಾರೇಖೆ ಇಲ್ಲ, ಇವನಿಗೆ ಇದೆ, ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಲಕ ನಿರಾಶನಾಗಿ ಅಂದ್ರೆ ತಾನು ಏನು ವಿದ್ಯಾಭ್ಯಾಸವನ್ನ ಮಾಡ್ಬೇಕು, ಶಿಕ್ಷಣವನ್ನ ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ನೋ ಆಗ ಆ ಬಾಲಕನಿಗೆ ಗುರುಗಳ ಮಾತಿನಿಂದ ನಿರಾಶನಾಗಿ ಹೊರ ಬಂದನು. ಅಂದ್ರೆ ಆ ಗುರುಕುಲದಿಂದ ಹೊರಗೆ ಬರ್ತಾನೆ. ಹಲವು ಬಾರಿ ಕೈ ನೋಡಿ ತಕ್ಷಣ ಒಂದು ಬೆಣಚಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯ ಮೇಲೆ ಕೈ ಮೇಲೆ ಕೊರೆದುಕೊಂಡ. ಅಂದ್ರೆ ಎಷ್ಟೋ ಬಾರಿ ನೋಡ್ತಾನೆ, ಕೈಯನ್ನ ಹಿಂದೆ ತಿರುಗಿಸಿ ಮುಂದೆ ತಿರುಗಿಸಿ ಕೈಯನ್ನ
ನೋಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಆ ರೇಖೆ ಅಂದ್ರೆ ಗುರುಗಳು ತೋರಿಸಿರ್ತಕ್ಕಂಥ ವಿದ್ಯೆ ರೇಖೆ ಇರೋದಿಲ್ಲ. ಹಾಗೇನೆ ಯೋಚನೆ ಮಾಡ್ತಾನೆ. ಯೋಚನೆ ಮಾಡ್ಬಿಟ್ಟು ತಕ್ಷಣನ ತನ್ನ ಒಂದು ಚೂಪಾದಂತಹ ಕಲ್ಲಿನಿಂದ, ಬೆಣಚು ಕಲ್ಲಿನಿಂದ ತನ್ನ ಕೈಯನ್ನ ಕೊರ್ಕೊಳ್ತಾನೆ. ಕೈ ಮೇಲೆ ಕೊರ್ಕೊಂಡಾಗ ಚರ್ಮ ಕಿತ್ತು ಬರುತ್ತೆ. ಕಲ್ಲಿನಿಂದನ ಕೈಯನ್ನ ಕೊರ್ಕೊಂಡ್ರೆ ಕಿತ್ತೋಗುತ್ತೆ. ನಮ್ಗೆ ಏನಾದ್ರೂ ಸಾಫ್ಟ್ ಸ್ಕಿನ್ ಇರುತ್ತೆ ಕೈ, ಏನಾದ್ರೂ ಒಂಚೂರು ಏನಾದ್ರು ಬೇರೆ ಯಾವ್ದಾದ್ರು ಒಂದು ಶಾರ್ಪ್ ಆಗಿರ್ತಕ್ಕಂತಹ ವಸ್ತುವನ್ನ ಕೈಯಿಂದ ಮುಟ್ಟಿದಾಗ ಸರ್ವೇ ಸಾಮಾನ್ಯವಾಗಿ ರಕ್ತ ಸುರಿತಾ ಇರುತ್ತೆ, ಚರ್ಮ ಕಿತ್ತೋಗಿರುತ್ತೆ. ಹಾಗೆ ನೀನು ಕೈಯಲ್ಲಿ ಕಲ್ಲನ್ನ ತಗೊಂಡ್ ಕೈ ಮೇಲೆ ಬರ್ಕೊಂಡ್ರೆ ಇನ್ನ ಹೇಳೋದೇ ಇಲ್ಲ, ಹೇಳೋದೇ ಬೇಕಿಲ್ಲ, ಅದು ಚರ್ಮ ಕಿತ್ತೋಗೋದು, ರಕ್ತ ಸುರಿಯೋದು ಕಾಮನ್ ಆಗಿ ಆರಂಭ ಆಗುತ್ತೆ. ಹಾಗೇನೆ ವಿದ್ಯಾರೇಖೆಯನ್ನು ನೋಡಿ ನೋವಿನಲ್ಲೂ ಸಂತೋಷ ಪಟ್ಟನು. ಆಗ ನನ್ ಕೈಯಿಂದ ಕಲ್ಲಿಂದ ಬರ್ಕೊಂಡಿರ್ತಕ್ಕಂತಹ ಕೈಯಲ್ಲಿರ್ತಕ್ಕಂಥ ರೇಖೆ ವಿದ್ಯೆ ರೇಖೆ ನಿಜವಾಗ್ಲೂ ಆಗಿದೆ ಅಂತ ಹೇಳ್ಬಿಟ್ಟು ಆ ರಕ್ತ ಸುರಿತ ಚರ್ಮ ಕಿತ್ತೋಗಿರ್ತಕ್ಕಂಥ ಸಂದರ್ಭದಲ್ಲೂ ನೋವಿನಲ್ಲೂ ಸಹ ಸಂತೋಷವನ್ನ ಪಡ್ತಾನೆ. ತಕ್ಷಣ ಗುರುಕುಲದ ಹೊಳ ಹೊಕ್ಕ, ತಕ್ಷಣವನ್ನೇ ಅವನು ನೋವಲ್ಲೂ ಸಂತೋಷವನ್ನ ಪಟ್ಕೊಂಡು ಗುರುಕುಲದ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದು ಕೈ ಚಾಚಿದನು. ಗುರುಗಳೇ ನೋಡಿ, ನನ್ನ ಕೈಯಲ್ಲಿ ನಿಜವಾಗ್ಲೂ ವಿದ್ಯಾರೇಖೆ ಮೂಡಿದೆ ಅಂದ್ರೆ ಬೆಣಚು ಕಲ್ಲಿನಿಂದ ಕೊರ್ಕೊಂಡಿರ್ತಕ್ಕಂಥ ರೇಖೆಯನ್ನ ಗುರುಗಳಿಗೆ ತೋರಿಸೋದಿಕ್ಕೆ ಹೋಗಿ, ನೋಡಿ ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ, ಹುಟ್ಟಿದೆ ನೋಡಿ ಅಂತ ಹೇಳ್ಬಿಟ್ಟು ಕೈ ಚಾಚಿ ತಾನು ಕೊರೆದಿರ್ತಕ್ಕಂತಹ ಒಂದು ರೇಖೆಯನ್ನ ಗುರುಗಳಿಗೆ ತೋರಿಸ್ತಾನೆ. ನಂತರ ಗುರುಗಳಿಗೆ ಏನ್ ಹೇಳ್ತಾರೆ, ವಿದ್ಯಾಭ್ಯಾಸವನ್ನ ಕೊಡೋದಿಕ್ಕೆ ಒಪ್ಕೊಳ್ತಾರ ಅಂತಕ್ಕಂಥದ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ಪದಗಳ ಅರ್ಥ. ಮೊದಲನೇದಾಗಿ ಗಡಸು ಅಂದ್ರೆ ಬಿರುಸು. ಗುರುಗಳು ಹುಡುಗನನ್ನ ಗಡುಸು ಧ್ವನಿಯಿಂದ ಅಂದ್ರೆ ಬಿರುಸಾಗಿ ಗಟ್ಟಿಯಾಗಿ ಕೇಳೋದು. ಗಡುಸು ಧ್ವನಿಯಿಂದ ಯಾಕೆ ಬಂದೆ ಅಂತ ಕೇಳ್ತಾರಲ್ಲ, ಗಡುಸು ಅಂದ್ರೆ ಬಿರುಸು ಅಂದ್ರೆ ಗಟ್ಟಿಯಾದಂತಹ ಧ್ವನಿಯಿಂದ. ಪೂರೈಸು ಅಂದ್ರೆ ಪೂರ್ಣ ಮಾಡು, ಕಂಪ್ಲೀಟ್ ಮಾಡು ಅಂತ. ಬೆಣಚು ಕಲ್ಲು, ಹೊಳಪುಳ್ಳ ಚೂಪಾದ ಕಲ್ಲು. ಪ್ರಾಚೀನ ಅಂದ್ರೆ ಹಿಂದಿನ. ಬೇಡು, ವಿನಂತಿಸು. ಇಷ್ಟು ಈ ದಿನದ ತರಗತಿಯ ಒಂದು ಪದಗಳ ಅರ್ಥ. ಮಕ್ಕಳ, ಈ ಪದಗಳ ಅರ್ಥವನ್ನ ಓದಿ ಗಮನಿಸಿ. ಹಾಗೇನೆ ಈ ವಿಡಿಯೋವನ್ನ ನೋಡಿ ಪದಗಳ ಅರ್ಥವನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕೆಳಗೆ ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ ಅನ್ನ ಅಭ್ಯಾಸ ಮಾಡಿ. ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ಗೆ ನೀವೇನೆ ಸ್ವತಃ ಉತ್ತರವನ್ನ ಬರೆಯುವಂತ ಪ್ರಯತ್ನವನ್ನ ಮಾಡ್ತೀರಾ, ಮಾಡಿ ಅಂತ ಹೇಳ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ವಿನುತಾ.